ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಹಬ್ಬಗಳ ಸಾಲ್ ಹಿಡಿದು ಬರಾಕತ್ತಾವು, ಡಿಫ್ರೆಂಟ್ ಸ್ವೀಟ್ ಮಾಡಬೇಕಾಗ್ತೈತಿ. ಆಮೇಲೆ ಮಕ್ಕಳಿಗೆ ದಿನ ಏನಾರ ವೆರೈಟಿ ಬೇಕಾಗ್ತೈತಿ. ಅವಾಗ ನೀವು ಮನ್ಯಾಗ ಒಂದು ಅರ್ಧ kg ಗಜ್ರಿ ಇದ್ದು ಸಾಕು, ಈ ರೀತಿ ಸಿಂಪಲ್ಲಾಗಿ ಅವ್ರಿಗೆ ಸ್ವೀಟ್ ಮಾಡಿ ಕೊಡ್ಬೋದು. ಭಾಳ ಲೈಕ್ ಮಾಡಿ ತಿಂತಾರು. ಈಗ ಇದನ್ನು ಗಜ್ರಿ ಹಲ್ವಾ ಹೆಂಗೆ ಮಾಡೋದ ತೋರಿಸ್ತೇನೆ ನೋಡ್ರಿ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಗಜ್ರಿನ ತುರಿದ ಇಟ್ಕೊಂಡೇನಿ. ಇದು ಗಜ್ರಿ ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಭಾಳ ಚಲೋ ಐತ್ರಿ. ಇದನ್ನು ನೀವು ಪಲ್ಯ ಮಾಡಿ ತಿನ್ಬೋದು, ಪರೋಟ ಮಾಡಿ ತಿನ್ಬೋದು. ಅದಕ್ಕೆ ನಾ ಇವತ್ತು ನಿಮಗೆ ಗಜ್ರಿ ಹಲ್ವಾ ಮಾಡೋದ ತೋರಿಸ್ತೀನಿ ಒಂದು ಸಿಂಪಲ್ ಮೆಥಡ್ ಒಳಗೆ. ಈ ಕಡೆ ನಾ ಬಾಳ್ಗಿ ಇಟ್ಕೊಂಡೆ 2 ಸ್ಪೂನ ತುಪ್ಪ ಹಾಕೋತೀನಿ. ಇದಕ್ಕೆ ತುಪ್ಪ ಆದಷ್ಟು ಚಲೋ ನೋಡ್ರಿ. ತುಪ್ಪಕ್ಕಾದ್ಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ ಹಾಕೋತೀನಿ. ನಿಮ್ಗೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಬೇಕು ಅವ್ನು ಹಾಕೋರಿ. ನಾನು ಗೋಡಂಬಿ, ಬಾದಾಮ, ಪಿಸ್ತಾ ಹಾಕ್ಕೊಂಡು ಹುರ್ಕೋತೀನಿ. ನೀವು ದ್ರಾಕ್ಷಿ ಹಾಕ್ಕೊಂಡಿಲ್ಲ, ನನಗೆ ಅಷ್ಟು ಲೈಕ್ ಆಗಂಗಿಲ್ಲ ಅಂತ ನಾನು ಹಾಕ್ಕೊಂಡಿಲ್ಲ. ನೀವು ಬೇಕಂದ್ರೆ ಹಾಕೋರಿ. ಇವ್ನು ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು, ಭಾಳ ಕೆಂಪು ಮಾಡ್ಕೋಕೆ ಹೋಗ್ಬೇಡ್ರಿ. ಇಷ್ಟ ಆದಮೇಲೆ ಇವನ್ನ ತಕ್ಕೋತೀನಿ. ಇವನ್ನೆಲ್ಲ ತಕ್ಕೊಂಡು ಈಗ ಅದ ತುಪ್ಪದಾಗ ನಾ ಮೊದಲು ತುರಿದಿಟ್ಕೊಂಡಿಲ್ಲ ಗಜ್ರಿ, ಅದನ್ನು ಈ ಕಪ್ಲೆ 3 ಕಪ್ ಆಗೈತೆ ನೋಡ್ರಿ. ಅವ್ನು 3 ಕಪ್ ಹಾಕ್ಕೊಂಡು ಇದನ್ನು ತುಪ್ಪದಾಗ ಸಣ್ಣ ಉರಿ ಒಳಗೆ ಹುರ್ಕೋಬೇಕು. ಇದನ್ನು ತುಪ್ಪದಾಗ ಎಷ್ಟು ಹುರಿತಾರಲ್ಲ ಅಷ್ಟು ಚಲೋ ಆಗ್ತೈತಿ. ಇದು ಹಸಿ ಹುಳಿತಂತಂದ್ರೆ ಬಾಯಾಗ ಕಚ್ಚ ಹತ್ತತಿ. ಹಂಗೆ ಹತ್ತಿತ್ತಂತಂದ್ರೆ ಗಜ್ರಿ ಹಲ್ವಾ ಒಟ್ಟು ಟೇಸ್ಟ್ ಹತ್ತಂಗಿಲ್ಲ. ಇದನ್ನು ಮತ್ತೆ ಎಷ್ಟು ಬೇಕು ನಿಮ್ಗೆ ಸ್ವಲ್ಪ ತುಪ್ಪ ಹಾಕೋತ ಇದನ್ನು ಚಲೋತಾಗ ತುಪ್ಪದಾಗನ ಹುರ್ಕೋಬೇಕು ನೋಡ್ರಿ. ಇದನ್ನು ಯಾರ ಗೆಸ್ಟ್ ಬರ್ತಾರಂದು ಅರ್ಧ ತಾಸು ಮುಂಚೆ ಮಾಡಿಟ್ಕೊಂಡ್ರಿ ಅಂತ ಬಿಸಿದ ಅವ್ರಿಗೆ ಬಡಿಸ್ಬೋದು. ಮಕ್ಕಳು ಸ್ಕೂಲಿಂದ ಬರೋ ಮುಂದೆ ಇನ್ನೇನು ಬರ್ತಾರನ್ನೋ ಅಷ್ಟಿಗೆ ಮಾಡಿಟ್ರಂದ್ರೆ ಬಿಸಿ ಅವ್ರಿಗೆ ತಿನ್ನಕ್ಕೆ ಕೊಡ್ಬೋದು. ಭಾಳ ಮಸ್ತ್ ಇರ್ತೈತಿ. ಇದಕ್ಕೆ ಭಾಳ ಇಂಗ್ರೀಡಿಯೆಂಟ್ಸು ಹತ್ತಂಗಿಲ್ಲ ನೋಡ್ರಿ. ಮನ್ಯಾಗ ಅದ ಹೋಳ್ಗೆ ಅದ ಹುಗ್ಗಿ ತಿಂದ ಬ್ಯಾಸಾಗಿರ್ತೈತಿ. ಅವಾಗ ಈ ರೀತಿ ಡಿಫ್ರೆಂಟಾಗಿ ನೀವು ಟ್ರೈ ಮಾಡ್ಬೋದು. ಈಗ ಇದೆಲ್ಲ ಹುರಿದೈತಿ. ಈಗ ಇದಕ್ಕೆ 1 ಕಪ್ ಅಷ್ಟು ಹಾಲು ತೊಗೊಂಡೇನಿ. ಈ ಹಾಲು ಸಾಕು ನೋಡ್ರಿ, ಇದ್ರ ಮೇಲೆ ಭಾಳ ಹಾಕಕ್ಕೆ ಹೋಗಬಾರ್ದು. ಇದನ್ನು ಹಾಕ್ಕೊಂಡು ಇದನ್ನು ಹಾಲಿನಾಗ ಸ್ವಲ್ಪ ಕುದಿಸ್ಕೋಬೇಕಂದ್ರೆ ಸಣ್ಣ ಉರಿ ಒಳಗೆ ಹುರ್ಕೋತ ಕುದಿಬೇಕು ನೋಡ್ರಿ. ಅದ 1 ಕಪ್ ಹಾಲು ಇಟ್ಕೊಂಡಿನಿ. ಸ್ವಲ್ಪ ಅವನು ಈಗ ಹಾಕ್ಕೋತೇನೆ. ಹಾಕ್ಕೊಂಡು ಇದನ್ನು ಹಾಲು ಸ್ವಲ್ಪ ಎಲ್ಲ ಇಂಕೋಬೇಕು ಹಂಗೆ ಹುರ್ಕೋತೇನೆ. ಇದು ಮೊದ್ಲು ಗಟ್ಟಿ ಹಾಕತ್ರಿ. ಇದು ಆರಿದ್ಮೇಲೆ ಅದಕ್ಕೆ ಭಾಳ ಗಟ್ಟಿ ಮಾಡ್ಕೋಬೇಡ್ರಿ ನೋಡ್ರಿ. ಇಷ್ಟೆಲ್ಲ ಹಾಲು ಆರೈತಿ. ಈಗ ಇದಕ್ಕೆ ನಾ 1/4 ಕಪ್ ಅಷ್ಟು ಸಕ್ಕರೆ ಹಾಕೋತೇನೆ. ಈ ಗಜ್ರಿ ಹೈಬ್ರಿಡ್ ಗಜ್ರಿ ಇರೋದ್ರಿಂದ ಸ್ವೀಟ್ ಇದ್ದು ಅದಕ್ಕೆ ನಾನು 1/4 ಕಪ್ ಹಾಕ್ಕೊಂಡೇನಿ. ಆಮೇಲೆ 1 ಟೇಬಲ್ ಸ್ಪೂನ್ ಬಾದಾಮ್ ಪೌಡ್ರ್ ಹಾಕ್ಕೊಂಡೇನಿ. ಇದಕ್ಕೆ ನಾ ಖೋವಾ ಅದು ಏನು ಯೂಸ್ ಮಾಡಾಕತ್ತಿಲ್ಲ, ಅದಕ್ಕೆ ಬಾದಾಮ್ ಪೌಡ್ರ್ ಹಾಕ್ಕೊಂಡೇನಿ. ಅದು ಮಸ್ತ್ ಟೇಸ್ಟ್ ಕೊಡ್ತೈತಿ ನೋಡ್ರಿ. ಅದು ಕನ್ಸಿಸ್ಟೆನ್ಸಿನೂ ಚಲೋ ಆಗ್ತೈತಿ. ಇದನ್ನು ಸಣ್ಣ ಉರಿ ಒಳಗೆ ಮತ್ತೆ ಬೇಯಿಸ್ಕೋಬೇಕ್ರಿ. ಸಕ್ಕರೆ ಎಲ್ಲ ಗಜ್ರಿ ಹೀರ್ಕೋಬೇಕು ನೋಡ್ರಿ. ಆಮೇಲೆ ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡ್ರ್, ಆಮೇಲೆ ಹುರಿದಿಟ್ಕೊಂಡಿದ್ದಲ್ಲ ಡ್ರೈ ಫ್ರೂಟ್ಸ್ ಅವನ್ನ ಹಾಕ್ಕೋತೇನೆ. ಏಲಕ್ಕಿ ಪೌಡ್ರ್ ಹಾಕೋದ ವಿಡಿಯೋ ಸ್ಕಿಪ್ ಆಗೈತಿ ನೋಡ್ರಿ. ಇದನ್ನ ಎಲ್ಲ ಹಾಕ್ಕೊಂಡು ಚಲೋತಾಗ ಮಿಕ್ಸ್ ಮಾಡ್ಕೊಂಡು ಇದನ್ನು ಸಣ್ಣ ಉರಿ ಒಳಗೆ 1-2 ನಿಮಿಷ ಲಿಡ್ ಮುಚ್ಚೆ ಬಿಟ್ಬಿಡ್ತೇನೆ ನೋಡ್ರಿ. ಅಂದರೆ ಎಲ್ಲ ಹೀರ್ಕೋತೈತಿ. ಅದಕ್ಕೆ ನೋಡ್ರಿ 2 ನಿಮಿಷ ಆಗೈತಿ. ಮಸ್ತ್ ಘಮ್ ಅಂತೇಳಿ ಮನೆ ತುಂಬ ಸ್ಮೆಲ್ ಬರಾಕತ್ತೈತಿ. ಗಜ್ರಿ ಹಲ್ವಾ ರೆಡಿ ಆಗೈತಿ ನೋಡ್ರಿ. ಇದನ್ನು ನೀವು ಯಾರು ಗೆಸ್ಟ್ ಬರ್ತಾರಂದ್ರೆ ಹಿಂದಿನ ದಿವಸ ಮಾಡಿ ಇಟ್ಕೋಬೋದು. ಮಕ್ಕಳಿಗಂತೂ ಭಾಳ ಖುಷಿಲೇ ಇದನ್ನು ತಿಂತಾರು. ಡಿಫ್ರೆಂಟ್ ಇರ್ತೈತೆ ಟೇಸ್ಟ್. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗದು ಶೇರ್ ಮಾಡಿರಿ. ಧನ್ಯವಾದಗಳು.